ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು 4th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಮೇಳ ಪಾರ್ಟ್ 1 ಬೈಲಿಂಗ್ವೆಲ್ ಪ್ಯಾಟರ್ನ್ಸ್ ಅರೌಂಡ್ ಹಸ್, ನಮ್ಮ ಸುತ್ತಲಿನ ವಿನ್ಯಾಸಗಳು, ಮೂರನೇ ಪಾಠ ಇದು. ಇದ್ರ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ, ಲೆಟ್ ಅಸ್ ಕೌಂಟ್. ನಾವು ಎಣಿಸೋಣ. ಗುಂಡಪ್ಪ ಹ್ಯಾಸ್ ಸಮ್ ಲ್ಯಾಂಡ್ ವಿತ್ ಟಾಲ್ ಕೋಕೋನಟ್ ಟ್ರೀಸ್. ಗುಂಡಪ್ಪ ಅವರಿಗೆ ಉದ್ದವಾದ ತೆಂಗಿನ ಮರಗಳಿರುವ ಭೂಮಿ ಇದೆ. ಹೌ ಮೆನಿ ಕೋಕೋನಟ್ ಟ್ರೀಸ್ ಡಸ್ ಗುಂಡಪ್ಪ ಹ್ಯಾವ್? ಗುಂಡಪ್ಪ ಅವರಿಗೆ ಎಷ್ಟು ತೆಂಗಿನ ಮರಗಳಿವೆ ಅಂತ ಕೇಳಿದರೆ, ಸೊ ಇಲ್ಲಿ ಒಂದು ಗುಂಪನ್ನು ತಗೊಂಡ್ರೆ, ಇದು ಒಂದು ಗುಂಪು ಅಂತ ಅಂದ್ಕೊಂಡ್ರೆ ನಾವು 1 2 3 4 5 6 7 8 9 ಇದೆ. ಒಂದು ಗುಂಪಿನಲ್ಲಿ 9 ತೆಂಗಿನ ಮರಗಳಿದ್ದಾವೆ. ಸೊ ಇದೇ ರೀತಿಯ ಒಟ್ಟು 1 2 3 4 5 6 7 8 9 ಗುಂಪುಗಳಿವೆ. ಸೊ ಹಾಗಾಗಿ 9 81 ತೆಂಗಿನ ಮರಗಳು ಇರ್ತವೆ. ಇದನ್ನು ನಾವು ಗುಂಪುಗಳಲ್ಲಿ ನಾವು ಎಣಿಸಿದ್ದೇವೆ. ಗುಂಡಪ್ಪ ಅವರ ಬಳಿ 81 ಮರ ಇದ್ದಾವೆ. ಹೌ ಡು ಯು ನೋ? ನಿಮಗೆ ಹೇಗೆ ತಿಳಿಯಿತು ಅಂತ ಹೇಳಿದರೆ, ಸೊ ಅದಕ್ಕೆ ಐ ಕೌಂಟೆಡ್ ದೆಮ್ ಇನ್ ಗ್ರೂಪ್ಸ್ ಅದನ್ನು ಕೌಂಟ್ ಮಾಡಿದ್ದೀವಿ. ನೆಕ್ಸ್ಟ್ ನೋಡೋದಾದ್ರೆ, ಗುಂಡಪ್ಪ ಪ್ರತಿ ಮರದಿಂದ 5 ತೆಂಗಿನಕಾಯಿಗಳನ್ನು ಕಿತ್ತಿದ್ದಾರೆ. ಅವರು ಕಿತ್ತಿರುವ ತೆಂಗಿನಕಾಯಿಗಳು ಎಷ್ಟು ಅಂತ ಕೇಳಿದ್ದಾರೆ. ಸೊ ಒಂದು ಮರದಲ್ಲಿ 5 ಕಾಯಿನ ಕಿತ್ತಿದ್ದಾರೆ. ಒಂದು ಮರದಲ್ಲಿ 5 ಕಾಯಿ, ಒಟ್ಟು ಮರಗಳು 81. ಇದನ್ನ ಗುಣಾಕಾರವನ್ನು ಮಾಡಿದಾಗ ನಮಗೆ 405 ಬರುತ್ತೆ. ಸೊ 405 ತೆಂಗಿನಕಾಯಿಗಳನ್ನು ಅವರು ಕಿತ್ತಿದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ, ಮುನಿಯಮ್ಮ ಮೇಕ್ಸ್ ಪ್ಲೇಟ್ಸ್ ಅಂಡ್ ಕಪ್ಸ್. ಮುನಿಯಮ್ಮ ಪ್ಲೇಟ್ಗಳು ಮತ್ತು ಕಪ್ಗಳನ್ನು ಮಾಡುತ್ತಾರೆ. ಕಪ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕಾಗಿದೆ. ಇಲ್ಲೊಂದಷ್ಟು ಕಪ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಲೈನ್ನಲ್ಲಿ, ಈ ಲೈನ್ನಲ್ಲಿ 11 ಇದೆ. 1 2 3 4 5 6 7 8 9 10 11. ಇಲ್ಲಿ 11 ಇದೆ. ಸೊ ಇಲ್ಲೂ 11 ಇದೆ. 11 ಎರಡು ಕಡೆ ಇಲ್ಲೂ 11 ಇದೆ. ಈ ಸಾಲಿನಲ್ಲೂ ಕೂಡ 11 ಇದೆ. ಹಾಗೆಯೇ ಈ ಸಾಲಿನಲ್ಲಿ ಒಂದು ಲೆಸ್ ಮಾಡಿಕೊಂಡ್ರೆ 10 ಇರುತ್ತೆ. ಕೌಂಟ್ ಮಾಡಿದ್ರೆ 10 ಸಿಗುತ್ತೆ. ಇಲ್ಲೂ ಕೂಡ 10 ಸಿಗುತ್ತೆ. ಸೊ ಇಲ್ಲಿ ಒಂದನ್ನು ಲೆಸ್ ಮಾಡಿದ್ರೆ 9. ಸಾಮಾನ್ಯವಾಗಿ ನಾವು ಕಾಮನ್ ಆಗಿ 9 ಇದೆಯಲ್ವಾ, ಎಲ್ಲ ಕಡೆನೂ ಕೂಡ 9 ನಾವು ತಗೊಂಡ್ಬೇಡ. ಈ ಸಾಲಿನಲ್ಲಿ 9 ಹಾಕೊಳ್ಳೋಣ. ಇಲ್ಲಿ 9, ಇಲ್ಲಿ 9, ಇಲ್ಲಿ 9, ಇಲ್ಲಿ 9, ಇಲ್ಲಿ 9. 1 2 3 4 5 6 ಸಾಲುಗಳಿದ್ದಾವೆ. 6 9 54 ಆಗುತ್ತೆ. 54. ಇನ್ನು ಉಳಿದಂಥವು 1 2 3 4 5 6. 54ಕ್ಕೆ 6 ಕೂಡಿದ್ರೆ ಸೊ 60 ಕಪ್ಸ್ ಆಗುತ್ತೆ. ಈ ರೀತಿಯಾಗಿ ಈಸಿ ಮೆಥಡನ್ನು ಮಕ್ಕಳು ನಾವು ಹೇಳ್ಕೊಡ್ಬಹುದು. ನೆಕ್ಸ್ಟ್ ಇಲ್ಲಿ ತೆಂಗಿನ ಲಡ್ಡು ಮತ್ತು ಹಾಲಿನ ಪೇಡಗಳನ್ನು ಮುನಿಯಮ್ಮ ಟ್ರೇಗಳಲ್ಲಿ ಹೀಗೆ ಜೋಡಿಸಿದ್ದಾರೆ. ಎಲ್ಲ ಟ್ರೇಗಳಲ್ಲಿನ ಜೋಡಣೆಗಳು ಒಂದೇ ರೀತಿ ಇವೆ. ಟ್ರೇಗಳನ್ನು ಒಂದರ ಮೇಲೊಂದರಂತೆ ಜೋಡಿಸಲಾಗಿದೆ ಅಂತ ಹೇಳಿದರೆ, ಇದು ಟ್ರೇ 1 2 3 ಟ್ರೇ ಇದೆ. ಸೊ ಇವು ತೆಂಗಿನ ಲಡ್ಡುಗಳು, ತೆಂಗಿನಕಾಯಿಯ ಲಡ್ಡುಗಳು. ಇವು ಹಾಲಿನ ಪೇಡದ ಪೇಡಗಳು, ಇವು ಹಾಲಿನ ಪೇಡ. ಸೊ ತೆಂಗಿನಕಾಯಿಯ ಲಡ್ಡುಗಳು 1 2 3 1 2 3 1 2 3 1 2 3. ಒಂದು ಟ್ರೇನಲ್ಲಿ ಒಟ್ಟು 12 ಇರುತ್ತೆ. 3 4 12 ಇರುತ್ತೆ. ಹಾಗಾಗಿ ಒಟ್ಟು 3 ಟ್ರೇಗಳಿದ್ದಾವೆ. ಸೊ ಹಾಗಾಗಿ 12 3 36 ತೆಂಗಿನ ಲಡ್ಡುಗಳಿದ್ದಾವೆ. ಸೊ ಹಾಗೆಯೇ ಹಾಲಿನ ಪೇಡಗಳನ್ನು ನಾವು ನೋಡಿದ್ರೆ ಒಂದು ಎಕ್ಸ್ಟ್ರಾ ಇರುತ್ತೆ. ಇಲ್ಲಿ 12 ಇದ್ರೆ 13 ಇದೆ. ಯಾಕೆ ಅಂತ ಅಂದರೆ ಇಲ್ಲಿ ಕಾಣ, ನಮ್ಮ ಚಿತ್ರದಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ 13 ಇದೆ. 1 1 2 3 4 5 6 7 8 9 10 11 12 13. ಒಂದು ಟ್ರೇನಲ್ಲಿ 13 ಇದೆ. ಒಟ್ಟು 3 ಟ್ರೇಗಳಿದ್ದಾವೆ. ಸೊ 13 3 39. ಸೊ ಇಲ್ಲಿ ಹಾಲಿನ ಪೇಡಗಳ ಸಂಖ್ಯೆ 39 ಇರುತ್ತೆ. ನೆಕ್ಸ್ಟ್ ಇಲ್ಲಿ ಪ್ಯಾಟರ್ನ್ಸ್ ವಿತ್ ಮನಿ, ಹಣದೊಂದಿಗೆ ವಿನ್ಯಾಸಗಳು ಅನ್ನುವಂಥ ಒಂದು ಚಟುವಟಿಕೆ ಇದೆ. ಇಲ್ಲಿ ಕಾಯಿನ್ಗಳನ್ನು ಕೌಂಟ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಒಂದಷ್ಟು ಕಾಯಿನ್ಗಳನ್ನು ಕೊಟ್ಟಿದ್ದಾರೆ. 20 ರೂಪೀಸ್ ಕಾಯಿನ್ ಇದೆ, 10 ರೂಪೀಸ್ ಕಾಯಿನ್ ಇದೆ, 5 ರೂಪೀಸ್ ಕಾಯಿನ್ ಇದೆ. ಟೋಟಲ್ 5 ರೂಪಾಯಿದು 4 ಕಾಯಿನ್ಗಳಿದ್ದಾವೆ. ಕೌಂಟ್ ಮಾಡಿದ್ರೆ ನಮಗೆ 4 ಕಾಯಿನ್ ಸಿಗ್ತವೆ. ಸೊ ಹಾಗೆ 10 ರೂಪೀಸ್ ನಾವು 4 ಕಾಯಿನ್ಗಳು ಸಿಗುತ್ತೆ. 20 ರೂಪೀಸ್ದು ಒಂದೇ ಒಂದು ಕಾಯಿನ್ ಸಿಗುತ್ತೆ. ಸೊ ಟೋಟಲ್ ನಾವು ನೋಡಿದಾಗ ಇದನ್ನು 80 ರೂಪಾಯಿ ಬರುತ್ತೆ, 80 ರೂಪೀಸ್ ಬರುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ಈ ಒಂದು ಚಿತ್ರದಲ್ಲಿ 10 ರೂಪೀಸ್ ನೋಟ್ಗಳನ್ನು ನೋಡಿದ್ರೆ 1 2 3 4 5 6 ನೋಟಿಗೆ 60 ರೂಪಾಯಿ ಆಗುತ್ತೆ. ಹಾಗೆಯೇ 8
8 5 ರೂಪಾಯಿ ನಾವು ಕಾಯಿನ್ಗಳಿದ್ದಾವೆ. ಸೊ 40 ರೂಪಾಯಿ ಆಗುತ್ತೆ. ಸೊ ಹಾಗೆ 2 ರೂಪಾಯಿ ನಾವು 4 ಕಾಯಿನ್ಗಳಿದ್ದಾವೆ. 1 2 3 4. ಸೊ 8 ರೂಪಾಯಿ ಆಗುತ್ತೆ. ಟೋಟಲ್ 108 ರೂಪಾಯಿ ಆಗುತ್ತೆ. ಹೌ ಡಿಡ್ ಯು ಕೌಂಟ್ ದೆಮ್ ಡಿಸ್ಕಸ್ ಇನ್ ಕ್ಲಾಸ್ ಅಂತ ಕೇಳಿದರೆ, ಐ ಕೌಂಟೆಡ್ ದ ಮನಿ ಬೈ ಗ್ರೂಪಿಂಗ್ ದ ಸೇಮ್ ಕಾಯಿನ್ಸ್ ಅಂಡ್ ನೋಟ್ಸ್ ದೆನ್ ಆಡೆಡ್ ದೇರ್ ವ್ಯಾಲ್ಯೂಸ್. ಅವುಗಳ ಮೌಲ್ಯಕ್ಕೆ ತಕ್ಕಂತೆ ನಾನು ಅವುಗಳನ್ನು ಗ್ರೂಪ್ ಮಾಡಿ ಎಣಿಸಿದ್ದೇನೆ ಅಂತ ಇದೆ. ಸೊ ನೆಕ್ಸ್ಟ್ ಒಂದು ಆಟಿಕೆ ಹಣದ ಒಂದು ಚಟುವಟಿಕೆ ಇದೆ, ತುಂಬ ಚೆನ್ನಾಗಿದೆ, ಇದನ್ನು ಮಾಡಿಸ್ಬೋದು, ಶಾಲೆಗಳಲ್ಲಿ ನಾವು ಮಾಡಿಸ್ಬೋದು. ಸೊ ನೆಕ್ಸ್ಟ್ ನೋಡೋದಾದ್ರೆ 2 ways, 2 ವಿಧಗಳು ಅಂತ ಇದೆ. ಅಂಡ್ ಶಿವ್ ಅರೇಂಜ್ಡ್ ದೇರ್ ಕಾಯಿನ್ಸ್ ಇನ್ ದ ಫಾಲೋವಿಂಗ್ ವೇಸ್, ರೈಟ್ ದ ನಂಬರ್ ಆಫ್ ಕಾಯಿನ್ಸ್ ಇನ್ ದ ಟ್ರಯಾಂಗಲ್ಸ್ ಅಂತಿದೆ. ಟ್ರಯಾಂಗಲ್ಸ್ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ಶಿರ್ಲಿ ಮತ್ತೆ ಶಿವ್. ಸೊ ಇಲ್ಲಿ ಕೌಂಟ್ ಮಾಡಿದ್ದಾರೆ. ಇಲ್ಲಿ 3 ಇದೆ, ಇಲ್ಲಿ 11 ಇದೆ, 17, 1, 7, 5 ಈ ಕಾಯಿನ್ಗಳನ್ನು ಕೌಂಟ್ ಮಾಡಿದ್ದಾರೆ. ಇಲ್ಲಿ ಶಿವ್ ಕೌಂಟ್ ಮಾಡಿದ್ದಾನೆ 4, 14, 12, 8, 6 ಈ ರೀತಿಯಾಗಿ ಕೌಂಟ್ ಮಾಡಿದ್ದಾನೆ. ಸೊ ಡಿಸ್ಕ್ರೈಬ್ ಶಿವ್ಸ್ ಅರೇಂಜ್ಮೆಂಟ್ ಆ್ಯಂಡ್ ರೈಟ್ ಇಸ್ ನಂಬರ್ಸ್ ಅಂತ ಕೇಳಿದ್ದಾರೆ. ಶಿವ್ ಜೋಡಣೆಯನ್ನು ವಿವರಿಸಿ ಮತ್ತು ಅವನ ಸಂಖ್ಯೆಗಳನ್ನು ಬರೆಯಿರಿ ಅಂತ. ಶಿವ್ ಹ್ಯಾಸ್ ಅರೇಂಜ್ಡ್ ಈಸ್ ಕಾಯಿನ್ಸ್ ಇನ್ ಪೇರ್, ಅವನು ಜೋಡಿಯಾಗಿ ಜೋಡಿಸಿದ್ದಾನೆ, ಎಲ್ಲವೂ ಕೂಡ ಜೋಡಿಯಾಗಿ ಜೋಡಿಸಿದ್ದಾನೆ. ಈಸ್ ನಂಬರ್ಸ್ ಆರ್ 4, 6, 8, 12 ಆ್ಯಂಡ್ 14 ಇರುತ್ತೆ. ಈ ಕೌಂಟ್ ಇಲ್ಲಿ ನೋಡಿದ್ರೆ 4, 6, 8, 12, 14 ಇದೆ. ಸೊ ಹಾಗೆಯೇ ಶಿರ್ಲಿಯ ಜೋಡಣೆಯನ್ನು ವಿವರಿಸಿ ಮತ್ತು ಅವಳ ಸಂಖ್ಯೆಯನ್ನು ಬರೆಯಿರಿ ಅಂತ ಕೇಳಿದರೆ, ಶಿರ್ಲಿ ಹ್ಯಾಸ್ ಅರೇಂಜ್ಡ್ ಆರ್ ಕಾಯಿನ್ಸ್ ವಿತ್ 1 ಕಾಯಿನ್ ಲೆಫ್ಟ್ ಓವರ್, ಒಂದು ಕಾಯಿನನ್ನು ಬಿಟ್ಟು ಜೋಡಿಸಿದ್ದಾಳೆ. ಸೊ ಆರ್ ನಂಬರ್ಸ್ ಆರ್ 1, 3, 5, 7, 11 ಆ್ಯಂಡ್ 17. ಸೊ ಇವು ಅವರು ಜೋಡಿಸಿರ್ತಕ್ಕಂಥ ಕಾಯಿನ್ಗಳು. ಸೊ ಹಾಗೆಯೇ ಶಿವು ತನ್ನ ಸಂಖ್ಯೆಗಳನ್ನು ಜೋಡಿಗಳಲ್ಲಿ ಜೋಡಿಸಿದ್ದಾನೆ. ನಾವು ಅಂತಹ ಸಂಖ್ಯೆಗಳನ್ನು ಸಮಸಂಖ್ಯೆಗಳು ಅಂತ ಕರಿತೀವಿ. ಇವನ ಸಮಸಂಖ್ಯೆಗಳು 4, 14, 12, 8, 6 ಇವೆಲ್ಲ ಸಮಸಂಖ್ಯೆಗಳಾಗ್ತವೆ. ಹಾಗೆಯೇ ಶಿರ್ಲಿಯ ಸಂಖ್ಯೆಗಳನ್ನು ಬೆಸ ಸಂಖ್ಯೆಗಳು ಅಂತ ಕರಿತೇವೆ. 1, 3, 5, 7, 11, 17 ಇವನ್ನ ಬೆಸ ಸಂಖ್ಯೆಗಳು ಅಂತ ಕರಿತೀವಿ, ಅಂತಂದ್ರೆ ಆಡ್ ನಂಬರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡೋದಾದ್ರೆ 1 ರಿಂದ 20 ನಡುವಿನ ಸಂಖ್ಯೆಗಳಲ್ಲಿ ಸಮ ಅಥವಾ ಬೆಸ ಸಂಖ್ಯೆಗಳನ್ನು ಗುರುತಿಸಿ ಜೊತೆಗಳ ಜೋಡಣೆಗಳನ್ನು ಬರೆಯಬಹುದು ಅಂತ ಹೇಳಿದರೆ. ಸೊ ಆಡ್ ನಂಬರ್ 1, 3, 5, 7, 9, 11, 13, 15, 17, 19 ಸಮ ಸಂಖ್ಯೆಗಳು. ಈವನ್ ನಂಬರ್ 2, 4, 6, 8, 10, 12, 14, 16, 18, 20 ಆಗುತ್ತೆ. ಸೊ ನೆಕ್ಸ್ಟ್ 2ರ ಮಗ್ಗಿಯಲ್ಲಿನ ಎಲ್ಲ ಸಂಖ್ಯೆಗಳು ಸಮ ಸಂಖ್ಯೆಗಳೆಂದು ನೀವು ಭಾವಿಸುವಿರಾ ಅಂತ ಕೇಳಿದರೆ, ಎಸ್ ಹೌದು, ಎಲ್ಲವೂ ಕೂಡ ಸಮ ಸಂಖ್ಯೆಗಳೇ. ಆಲ್ ದ ನಂಬರ್ಸ್ ಇನ್ ದ 2 ಟೈಮ್ಸ್ ಟೇಬಲ್ ಆರ್ ಈವನ್ ನಂಬರ್ಸ್. ಈವನ್ ಅಂದರೆ ಸಮ ಸಂಖ್ಯೆಗಳಿರುವಂತಹ ಟೇಬಲ್, ಅದು 2ರ ಮಗ್ಗಿ. ಸೊ ನೆಕ್ಸ್ಟ್ ಕ್ರಯಾನ್ ಅರೇಂಜ್ಮೆಂಟ್ಸ್ ಇದೆ, ಕ್ರಯಾನ್ಗಳ ಜೋಡಣೆ ಅಂತ. ಬೆಸ ಸಂಖ್ಯೆಗಳಿಗೆ ವೃತ್ತ ಹಾಕಿ ಮತ್ತು ಪ್ರತಿ ಸರಿ ಸಂಖ್ಯೆಗೆ ಚೌಕವನ್ನು ಹಾಕಿ ಅಂತ ಕೇಳಿದರೆ. ಸೊ ಯೂಸ್ ದ ಕ್ರಯಾನ್ಸ್ ಅರೇಂಜ್ಮೆಂಟ್ ಇಫ್ ನೀಡೆಡ್, ಅಗತ್ಯವಿದ್ದಲ್ಲಿ ಕ್ರಯಾನ್ಗಳ ಜೋಡಣೆಯನ್ನು ಉಪಯೋಗಿಸಿ ಅಂತ ಕೇಳಿದ್ದಾರೆ. ಸೊ ಇದು ಕ್ರಯಾನ್ಸ್ ಜೋಡಣೆ. ಸೊ ಇಲ್ಲಿ ಹ್ಯಾಡ್ ನಂಬರು ಈವನ್ ನಂಬರ್ನ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಅವರು ಒಂದನ್ನು ಮಾಡಿದ್ದಾರೆ ಚಟುವಟಿಕೆಯನ್ನು. ಸೊ ಇಲ್ಲಿ 36 ಬಂದು ಸಮ ಸಂಖ್ಯೆ, ಅದಕ್ಕೆ ನಾವೇನು ಹಾಕಬೇಕು ಅಂದರೆ ಅವರು ಹೇಳಿದ್ದಾರೆ ಚೌಕವನ್ನು ಹಾಕಿ ಅಂತ. ಸೊ ಚೌಕವನ್ನು ಹಾಕ್ತಾ ಇದ್ದೀನಿ. ಮೊದಲು ನಾವು ಸಮ ಸಂಖ್ಯೆಗಳಿಗೆ ಈವನ್ ನಂಬರ್ಗೆ ಕಂಪ್ಲೀಟ್ ಮಾಡೋಣ. 22 ಈವನ್ ನಂಬರ್, ಚೌಕವನ್ನು ಹಾಕಿದ್ದೇವೆ. 30 ಇದು ಕೂಡ ಈವನ್ ನಂಬರ್. 38 ಕೂಡ ಈವನ್ ನಂಬರ್. 52 ಕೂಡ ಈವನ್ ನಂಬರ್. ಇವೆಲ್ಲವೂ ಕೂಡ ಈವನ್ ನಂಬರ್. ಇನ್ನು ಹ್ಯಾಡ್ ನಂಬರ್ಗೆ ನಾವು ಬೆಸ ಸಂಖ್ಯೆಗಳಿಗೆ ಏನು ಮಾಡಬೇಕು ಅಂದರೆ ರೌಂಡನ್ನು ಹಾಕಬೇಕು. 51, 37, 69, 43 ಇವು ಬೆಸ ಸಂಖ್ಯೆಗಳು. ಸೊ ನೆಕ್ಸ್ಟ್ ನೋಡೋದಾದರೆ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ದ ಪೇಜ್ ನಂಬರ್ಸ್ ಇನ್ ಎ ಬುಕ್ ಫಾಲೋ ಎ ಪ್ಯಾಟ್ರನ್. ಲೆಫ್ಟ್ ಪೇಜ್ ಈವನ್ ನಂಬರ್ ಆಗಿರುತ್ತೆ, ಈವನ್ ಅಂದರೆ ಸಮ ಸಂಖ್ಯೆ ಆಗಿರುತ್ತೆ. ರೈಟ್ ಪೇಜು ಆ್ಯಡ್ ನಂಬರ್ ಆಗಿರುತ್ತೆ, ಅಂದರೆ ಬೆಸ ಸಂಖ್ಯೆ ಆಗಿರುತ್ತೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಮೊದಲನೇ ಪುಟ ಸಂಖ್ಯೆಯನ್ನು ಯಾವ ರೀತಿ ಪ್ರಿಂಟ್ ಮಾಡಿರ್ತಾರೆ ಆ ಥರ ಆಗಿರುತ್ತೆ. ಸೊ ಅದನ್ನು ನೀವು ಗಮನಿಸಬಹುದು. ಸೊ ನೆಕ್ಸ್ಟ್ ನೋಡೋದಾದರೆ ಐಡೆಂಟಿಫೈ ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ಸ್ ಆರ್ ಈವನ್ ಆ್ಯಂಡ್ ವಿಚ್
ಆರ್ ಆ್ಯಡ್ ಎಕ್ಸ್ಪ್ಲೇನ್ ಯುವರ್ ರೀಸನಿಂಗ್ ಅಂತ ಕೇಳಿದ್ದಾರೆ. ಮುಂದಿನ ಸಂಖ್ಯೆಗಳಲ್ಲಿ ಸರಿ ಸಂಖ್ಯೆಗಳು ಮತ್ತು ಬೆಸ ಸಂಖ್ಯೆಗಳನ್ನು ಗುರುತಿಸಿ ನಿಮ್ಮ ಕಾರಣವನ್ನು ವಿವರಿಸಿ ಅಂತ. ಇಲ್ಲಿ ಆ್ಯಡ್ ನಂಬರ್ಸ್ ಬೆಸ ಸಂಖ್ಯೆಗಳು 67, 99, 415. ಸೊ ಹಾಗೆಯೇ ಸಮ ಸಂಖ್ಯೆಗಳು 30, 46, 78, 154 and 300. Make 2-digit numbers using the digit 1 and 6 without repetition. ಪುನರಾವರ್ತನೆಯಾಗದಂತೆ ಅಂಕಿ ಮತ್ತು 1 ಅಂಕಿ ಮತ್ತು 6 ಉಪಯೋಗಿಸಿಕೊಂಡು 2 ಅಂಕಿಗಳ ಸಂಖ್ಯೆಗಳನ್ನು ಮಾಡಿ ಅಂತ ಕೇಳಿದರೆ, ಅದೇ 16 ಅನ್ನು ನಾವು ಯೂಸ್ ಮಾಡಿಕೊಂಡ್ರೆ 16 ಆಗುತ್ತೆ ಮತ್ತು 61 ಕೂಡ ಆಗುತ್ತೆ. ನೆಕ್ಸ್ಟ್ ಹಾಗೆಯೇ ಸಂಖ್ಯೆಗಳನ್ನು ಸರಿ ಅಥವಾ ಬೆಸ ಸಂಖ್ಯೆಗಳಾಗಿ ಗುರುತಿಸಿ ಈಗ ಯಾವುದೇ 2 ಅಂಕಿಗಳನ್ನು ಆಯ್ಕೆ ಮಾಡಿಕೊಂಡು ಸಂಖ್ಯೆಗಳು ಸರಿ ಸಂಖ್ಯೆಗಳಾಗುವಂತೆ 2 ಅಂಕಿ ಸಂಖ್ಯೆಗಳನ್ನು ಮಾಡಿರಿ ಅಂತ ಕೇಳಿದರೆ 2, 4 ಆಯ್ಕೆ ಮಾಡಿಕೊಂಡ್ರೆ 24 ಆಗುತ್ತೆ ಮತ್ತು 42 ಆಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ, ಆರ್ ದೇರ್ ಮೋರ್ ಈವನ್ ಆರ್ ಆ್ಯಡ್ ನಂಬರ್ಸ್ ಬಿಟ್ವೀನ್ 1 and 100 ಅಂತ ಇದೆ. ಅಂದರೆ 1 ಮತ್ತು 100ರ ನಡುವೆ ಸಮ ಸಂಖ್ಯೆ ಅಥವಾ ಬೆಸ ಸಂಖ್ಯೆಗಳು ಯಾವುವು ಹೆಚ್ಚಾಗಿವೆ ಅಂತ. ಸೊ ಇಲ್ಲಿ ಯಾವುವು ಕೂಡ ಹೆಚ್ಚಾಗಿಲ್ಲ. ನೋ, ದೇರ್ ಆರ್ ಈಕ್ವಲ್ ನಂಬರ್ಸ್ ಆಫ್ ಈವನ್ ಆ್ಯಂಡ್ ಆ್ಯಡ್ ನಂಬರ್ಸ್ ಬಿಟ್ವೀನ್ 1 and 100. ದೇರ್ ಆರ್ 50 ಈವನ್ ನಂಬರ್ಸ್ ಆ್ಯಂಡ್ 50 ಆ್ಯಡ್ ನಂಬರ್ಸ್ ಇರುತ್ತೆ. ನಾವು ನೆಕ್ಸ್ಟ್ ನೋಡೋದಾದರೆ, ಶಿರ್ಲಿ ನೋಟಿಸಸ್ ದಟ್ ಬೋತ್ ದ ನಂಬರ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್ ಆ್ಯನ್ ಆ್ಯಡ್ ನಂಬರ್ ಆರ್ ಈವನ್. ಶಿರ್ಲಿ ಒಂದು ಬೆಸ ಸಂಖ್ಯೆಯ ಇಂದಿನ ಮತ್ತು ಮುಂದಿನ ಸಂಖ್ಯೆಗಳೆರಡು ಸಮ ಸಂಖ್ಯೆಗಳೆಂಬುದನ್ನು ಗಮನಿಸುತ್ತಾಳೆ. ಸೊ ಇಲ್ಲಿ ಒಂದು ಎಕ್ಸಾಂಪಲನ್ನು ನೋಡಬಹುದು. 17 ಇದೆ. 17 ಅದರ ಹಿಂದಿನ ಸಂಖ್ಯೆ 16 ಆಗಿರುತ್ತೆ. ಸೊ ಅದರ ಮುಂದಿನ ಸಂಖ್ಯೆ 18 ಆಗಿರುತ್ತೆ. 16 ಮತ್ತು 18 ಎರಡೂ ಕೂಡ ಸಮ ಸಂಖ್ಯೆಗಳಾಗಿರುತ್ತವೆ, ಈವನ್ ನಂಬರ್ಗಳಾಗಿರುತ್ತವೆ. ಸೊ ಹಾಗೆಯೇ ಶಿವು ಒಂದು ಸಮ ಸಂಖ್ಯೆಯ ಹಿಂದಿನ ಮತ್ತು ಮುಂದಿನ ಸಂಖ್ಯೆಗಳೆರಡು ಬೆಸ ಸಂಖ್ಯೆ ಆಗಿರುತ್ತವೆಯೇ ಎಂದು ಚಕಿತಗೊಳ್ಳುತ್ತಾನೆ. ನಿಮ್ಮ ಆಲೋಚನೆ ಏನು? ಪರಿಶೀಲಿಸಿ ಮತ್ತು ಚರ್ಚಿಸಿ. ಸೊ ಇದಕ್ಕೂ ನೋಡೋದಾದರೆ 16 ತೆಗೆದುಕೊಂಡಿದ್ದಾನೆ. ಸೊ ಅದರ ಮುಂದಿನ ಸಂಖ್ಯೆ 17 ಆಗಿರುತ್ತೆ, ಅದರ ಹಿಂದಿನ ಸಂಖ್ಯೆ 15 ಆಗಿರುತ್ತೆ. ಸೊ ಇಲ್ಲಿ ಗಮನಿಸಿದಾಗ ನಮಗೆ 15 ಮತ್ತು 17 ಎರಡೂ ಕೂಡ ಆ್ಯಡ್ ನಂಬರ್ ಆಗಿರ್ತವೆ, ಅಂದರೆ ಬೆಸ ಸಂಖ್ಯೆಗಳಾಗಿರ್ತವೆ. ಸೊ ಇದಕ್ಕೆ ನಾವು ಕನ್ಕ್ಲೂಷನ್ ಹೇಗೆ ಕೊಡಬಹುದು ಅಂದರೆ, ಈವನ್ ಆ್ಯಂಡ್ ಆ್ಯಡ್ ನಂಬರ್ಸ್ ಕಮ್ ಒನ್ ಆಫ್ಟರ್ ಅನದರ್ ಇನ್ ಆರ್ಡರ್. ಆಲ್ಟರ್ನೇಟಿವ್ ಆಗಿ ಇವುಗಳನ್ನು ಬಳಸಲಾಗ್ತದೆ ಅಂತ ನಾವು ಹೇಳಬಹುದು. ಸೊ ನೆಕ್ಸ್ಟ್ ನೋಡೋದಾದರೆ, ಯಾವುದೇ 10 ಸಂಖ್ಯೆಗಳನ್ನು ಒಂದು ಕ್ರಮದಲ್ಲಿ ಯಾವುದೇ ಸಂಖ್ಯೆ ಬಿಟ್ಟು ಹೋಗದಂತೆ ಆಯ್ಕೆ ಮಾಡಿಕೊಳ್ಳಿ. ಅನುಕ್ರಮ ಸಂಖ್ಯೆಗಳು. ಪ್ರತಿ ಸಂಖ್ಯೆಯ ಕೆಳಗೆ ಅವುಗಳು ಸಮ ಅಥವಾ ಬೆಸ ಎಂದು ಬರೆಯಿರಿ. ನೀವು ಏನನ್ನು ಗಮನಿಸಿದ್ದೀರಿ? ಚರ್ಚಿಸಿ ಎಂದು ಕೇಳಿದರೆ 20, 21, 22, 23, 24, 26, 27, 28, 29. ಸೊ ಇಲ್ಲಿ ಕಂಪ್ಲೀಟ್ ಮಾಡಲಾಗಿದೆ. ಸೊ ಈಗ 20 ಅದು ಈವನ್ ನಂಬರ್ ಆಗುತ್ತೆ. ಸೊ ಅಲ್ಲಿ ಈ ಬರೆಯೋಣ. ಸೊ ಹಾಗೆಯೇ 21 ಆ್ಯಡ್ ನಂಬರ್ ಆಗುತ್ತೆ, ಅಲ್ಲಿಗೆ ಓ ಅನ್ನು ಬರೆಯೋಣ. ಸೊ ಸರಿ ಸಂಖ್ಯೆ ಸಮ ಸಂಖ್ಯೆ ಅಂತಲೂ ಕೂಡ ಬರೆಯಬಹುದು. ಈ ರೀತಿಯಾಗಿ ನಾವು ಕಂಪ್ಲೀಟ್ ಮಾಡಿದ್ಮೇಲೆ ಏನನ್ನು ಗಮನಿಸ್ತೇವೆ ಅಂತ ಅಂದರೆ, ಒಂದು ಸಮ ಸಂಖ್ಯೆಯ ಹಿಂದಿನ ಸಂಖ್ಯೆ ಮತ್ತು ಮುಂದಿನ ಸಂಖ್ಯೆ ಬೆಸ ಸಂಖ್ಯೆಗಳಾಗಿರ್ತವೆ. ಹಾಗೆಯೇ ಒಂದು ಬೆಸ ಸಂಖ್ಯೆಯ ಹಿಂದಿನ ಸಂಖ್ಯೆ ಮತ್ತು ಮುಂದಿನ ಸಂಖ್ಯೆ ಸರಿ ಸಂಖ್ಯೆಗಳಾಗಿರುತ್ತವೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ನಮ್ಮ ವಿವರಣೆ ನಿಮಗೆ ಇಷ್ಟ ಆಗಿದರೆ ಈಗಲೇ ಈ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಶುಭ ದಿನ.